ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಹೇಳ್ತಾ ಇದ್ದೀರಾ ಶಿವಕುಮಾರ್ ಸರ್? ನಾನ್ ನಿಮ್ಗೆ ಕೊಟ್ಟಿರೋದು 15 ಲಕ್ಷ ಅಮೌಂಟು. ಅದನ್ನ ಹೇಗ್ ಕಳ್ದಾಕೊಂಡ್ರಿ? ಮೇಡಮ್, ಅದು ಬೈಕಲ್ಲಿ ಬ್ರೀಫ್ ಕೇಸ್ ಇಟ್ಕೊಂಡ್ ಬರ್ತಾ ಇದ್ದೆ ಮೇಡಮ್. ಆಗ ಏನೋ ಒಂದು ಫೋನ್ ಕಾಲ್ ಬಂತು ಅಂತ ಸೈಡಲ್ಲಿ ನಿಲ್ಸಿದ್ದೆ ನಾನು. ಅಷ್ಟರಲ್ಲಿ ಯಾರೋ ಇಬ್ರು ಬೈಕಲ್ಲಿ ಬಂದ್ಬಿಟ್ಟು 500 ರೂಪಾಯಿ ಬಿದ್ದಿದೆ ನಿಮ್ದ ಅಂತ ಕೇಳಿದ್ರು. ಅದು ನಾನು ತಗೊಳ್ಳೋಣ ಅಂತ ನೋಡಿದೆ ಮೇಡಮ್. ಅಷ್ಟರಲ್ಲಿ ಅವರು ಬ್ರೀಫ್ ಕೇಸ್ ತಗೊಂಡು ಎಸ್ಕೇಪ್ ಆಗ್ಬಿಟ್ರು. ನಾನು ಫಾಲೋ ಮಾಡ್ಕೊಂಡ್ ಬಂದೆ. ನೋಡಿದ್ರೆ ಅಷ್ಟರಲ್ಲಿ ಅವರು ಮಿಸ್ ಆಗ್ಬಿಟ್ರು ಮೇಡಮ್. ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ ನನಗೆ. ಇದೆಲ್ಲ ಹಳೆ ಟೆಕ್ನಿಕ್ಸು. ಹುಳಕ್ ಆಸೆ ಪಟ್ಟು ನೀವು ಗಾಣಕ್ ಸಿಕ್ಕಾಕೊಂಡಿದ್ದೀರಾ. ಅಮೌಂಟು ಜಾಸ್ತಿ ಕೈಯಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ ಸರ್? ನಿಜ ಮೇಡಮ್, ಒಂದು ಕ್ಷಣ ಯಾಮಾರ್ಬಿಟ್ಟೆ. ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ತುಂಬಾ ಟ್ರೈ ಮಾಡಿದೆ ಮೇಡಮ್, ಎಲ್ಲೂ ಸಿಗ್ಲೇ ಇಲ್ಲ ಮೇಡಮ್. ಆ ಗಾಡಿ ನಂಬರು ಫೇಕ್ ಆಗಿರುತ್ತೆ ಅಥವಾ ಅದು ಕಳ್ತನದ ಗಾಡಿ ಆಗಿರುತ್ತೆ. ಆ ಗಾಡಿ ನಂಬರ್ ಇಟ್ಕೊಂಡು ಏನು ಮಾಡೋದಕ್ಕಾಗೋದಿಲ್ಲ. ನೀವೊಂದ್ ಕೆಲ್ಸ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ. ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ. ಓಕೆ ಮೇಡಮ್. ನೀವು ದುಡ್ಡು ಕಳ್ಕೊಂಡಿರೋ ಏರಿಯಾ ಯಾವ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಅಂತ ಮೆಸೇಜ್ ಮಾಡಿ. ನಾನು ಆಫೀಸರ್ ಹತ್ರ ಮಾತಾಡ್ತೀನಿ. ಓಕೆ ಮೇಡಮ್. ಮೇಡಮ್, ಐ ಆಮ್ ವೆರಿ ಸಾರಿ ಮೇಡಮ್. ನೀವು ಕೊಟ್ಟು ದುಡ್ಡನ್ನ ನಾನು ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ಟೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನಿಸ್ತಾ ಇದೆ. ಇಂಥ ಪರಿಸ್ಥಿತಿಲಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಅಯ್ಯಯ್ಯೋ, ಹಾಗೆಲ್ಲ ಯೋಚನೆ ಮಾಡ್ಬೇಡಿ ಸರ್, ನಾನಿದ್ದೀನಿ. ಹಾಗೆಲ್ಲ ಏನೂ ಆಗೋದಿಲ್ಲ. ನೀವು ಏನೇನ್ ಕೆಲಸ ಮಾಡ್ಬೇಕೋ ಅದನ್ನೆಲ್ಲ ಮುಂದುವರಿಸಿ. ಕಳೆದೋಗಿರೋ ಹಣದ ಬಗ್ಗೆ ನಾವು ಆಮೇಲೆ ವಿಚಾರಿಸೋಣ. ಸರಿ ಮೇಡಮ್, ಆಯ್ತು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಇಡ್ತೀನಿ.